ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಚಕ್ಕುಲಿನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ನಾನಿಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ. 1 ಕಪ್ಪಷ್ಟು ಹೊರಗಡಲೆ ಪುಡಿ ತೊಗೊಂಡಿದ್ದೀನಿ, ಅಂದರೆ ಪುಟಾಣಿ ಹಿಟ್ಟು. ಅದೇ ಕಪ್ಪಿಂದ 2.5 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು 5 ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ದು ಬಿಡಿಸಿಟ್ಕೊಂಡಿದ್ದೀನಿ. ಅಚ್ಚ ಖಾರ ಪುಡಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಉಪ್ಪು ಮತ್ತು ಜೀರಿಗೆ, ಕಲರ್ಗೆ ಬೇಕು ಅಂತ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ ಎಳ್ಳು, ಅಜ್ವಾನ್ ಅಂತೀವಿ ನಾವು, ಓಂಕಾಳು ಅಂತಾರಲ್ಲ ಅದು ಬೇಕಾಗುತ್ತೆ ನೋಡಿ. ಇವಾಗ ಇದೆಲ್ಲನೂ ರುಬ್ಕೊಂಬಿಡೋಣ. ಒಂದು ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, ಚಿಕ್ಕ ಸೈಜ್ದು. ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನೋಡಿ. ಅರಿಶಿನ ಪುಡಿ, ಜೀರಿಗೆ, ಖಾರ, ಉಪ್ಪು, ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ ನೋಡಿ. ಬೆಳ್ಳುಳ್ಳಿ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನು 2-3 ಸರಿ ಚಕ್ಲಿ ಮಾಡಿ ನೋಡಿದ್ದೀನಿ ಬೆಳ್ಳುಳ್ಳಿ ಹಾಕಿಬಿಟ್ಟು. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಹಾಕಿಬಿಟ್ಟು ಮಾಡಿಬಿಟ್ಟು ನೋಡಿ. ಇವಾಗ ಇದನ್ನು ರುಬ್ಕೊಂಬಿಡೋಣ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಅಷ್ಟೇ, ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದಲ್ವ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಇವಾಗ ನುಣ್ಣಗೆ ರುಬ್ಬಿದ್ದಾಯಿತು. ತುಂಬ ಸಣ್ಣದಾಗಿ ರುಬ್ಬಬೇಕು ಇದನ್ನು ನೋಡಿ. ಈ ಥರ ಪೇಸ್ಟ್ ಆಗುತ್ತೆ ಇದು. ಎಳ್ಳು ಮತ್ತು ಅಜ್ವಾನು ಅಂದರೆ ಓಂಕಾಳು, ಎಳ್ಳು ಮತ್ತು ಓಂಕಾಳನ್ನ ಆಮೇಲೆ ಲಾಸ್ಟಲ್ಲಿ ಹಾಕ್ಕೋಬೇಕು. ಯಾವಾಗ ಹಾಕಬೇಕು ಅಂತ ತೋರಿಸ್ತೀನಿ ನಾನು. ಜೀರಿಗೆ ಅಂತೂ ಜಾಸ್ತಿ ಹಾಕ್ಕೊಂಡಷ್ಟು ಒಳ್ಳೆಯದು. ತುಂಬ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ. ಜೀರಿಗೆ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಎರಡೂ ಮಿಕ್ಸ್ ಮಾಡಿಕೊಂಡೇ ಹುರ್ಕೋಬೋದು. ಅಂದರೆ ಬಿಸಿ ಮಾಡ್ಕೊಳ್ಳಿ, ಅದು ಬಿಸಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಕಲರ್ ಚೇಂಜ್ ಆಗಬೇಕು, ಕೆಂಪಗಾಗಬೇಕಂತೇನಿಲ್ಲ ನೋಡಿ. ಇಲ್ಲಿ ನಾನು ಈ ಥರ ಮುಟ್ಟಿ ನೋಡ್ತಾ ಇದ್ದೀನಿ, ಕೈಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ತುಂಬ ಬಿಸಿ ಆದ ತಕ್ಷಣ ಸಾಕು, ಅಷ್ಟೇ. ಬಿಸಿ ಆದರೆ ಸಾಕದು ನೋಡಿ. ಇವಾಗ ಆಯಿತು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ಪೇಸ್ಟು, ಅದನ್ನೆಲ್ಲ ಹಾಕಿ ಮೊದಲೇ ಈ ಥರ ಸೇರಿಸ್ಕೋಬೇಕು ಕೈಯಿಂದ. ಫಸ್ಟ್ ಸ್ಪೂನಿಂದ ಎಲ್ಲ ಇದಾಗಲ್ಲ, ಕೈಯಿಂದನೇ ಸೇರಿಸ್ಕೋತಾ ಬನ್ನಿ. ಮತ್ತು ನಾನಿಲ್ಲಿ 1-2 ಗ್ಲಾಸ್ ಅಷ್ಟು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಬಿಸಿನೀರು ಕಾಯಿಸಿಟ್ಕೊಳ್ಳಿ, ಅದೆಷ್ಟು ಹಿಡ್ಸತ್ತೋ ಅಷ್ಟು ಹಾಕಬೇಕಾಗತ್ತೆ. ಅಂದರೆ ಫುಲ್ಲು ಕುದಿಯೋ ನೀರಂತೂ ಅಲ್ಲ, ಬಿಸಿ ನೀರು ಎಷ್ಟಾದರೂ ಹಾಕ್ಕೋಬೋದು ನೋಡಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತಲ್ವ. ಮತ್ತು ಕಾದಿರೋ ಬಿಸಿ ಎಣ್ಣೆ, ಒಂದು ಅರ್ಧ ಕಪ್ಪಷ್ಟು ನಾನು ಬಿಸಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಬಿಸಿ ಎಣ್ಣೆ ಹಾಕ್ಕೊಂಡ್ಮೇಲೆ ಓಂಕಾಳು ಅಂದರೆ ಅಜ್ವಾನನ್ನು ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ತಿಕ್ಕಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಎಳ್ಳು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಎಳ್ಳನ್ನು ನೋಡಿ. ಆಮೇಲೆ ಬಿಸಿ ನೀರು ಇರುತ್ತಲ್ವ, ಅದರಿಂದ ಕಲಿಸ್ಕೋತಾ ಬನ್ನಿ. ಜಾಸ್ತಿ ಹಾಕ್ಕೊಂಬಿಡ್ಬೇಡಿ ಇದು ನೀರನ್ನು. ಸ್ವಲ್ಪ ಹಾಕ್ಕೋತಾ ಬರಬೇಕು. ಫುಲ್ ಆಮೇಲೆ ತೆಳುವಾಗಿಬಿಟ್ರೆ ಕಷ್ಟ ಅಲ್ವಾ, ಜಾಸ್ತಿ ಎಣ್ಣೆ ಕುಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಸ್ವಲ್ಪ ಮೀಡಿಯಮ್ ಇದ್ರೇ ಬೆಸ್ಟು ನನ್ನ ಪ್ರಕಾರ ನೋಡಿ. ಸ್ವಲ್ಪ ನೀರು ಹಾಕ್ಕೋತಾ ಬರ್ಬೋದಲ್ವಾ ನೋಡಿ. ರೆಡಿ ಆಯಿತು. ಒಂದ್ಸಲ ಟೇಸ್ಟ್ ಮಾಡಿ ನೋಡಿಬಿಡಿ, ಉಪ್ಪು ಕರೆಕ್ಟ್ ಇದೆಯಾ ಅಂತ. ಕಡಿಮೆ ಇತ್ತಂದರೆ ಇವಾಗಲೇ ನೀವು ಸೇರಿಸ್ಕೊಂಡ್ಬಿಡ್ಬೋದಲ್ವ. ಸೊ 1-2 ನಿಮಿಷ ಇದೇನು ಮುಚ್ಚಿಡಬೇಕು, ನೆನಿಬೇಕು ಅಂತೇನಿಲ್ಲ, ಇನ್ಸ್ಟಂಟಾಗಿ ಆಗಲೇ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಇವಾಗ ರೆಡಿ ಆಯಿತು. ನಾನು ಈ ಥರ ಒತ್ತಾಳ ಅಂತೀವಿ, ಇಲ್ಲಿ ಏನಂತಾರೆ ಗೊತ್ತಿಲ್ಲ, ಚಕ್ಲಿ ಮೇಕರ್, ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಒತ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಹೋಗಿತ್ತು ನನಗೆ, ಒತ್ತೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅಂದರೆ ಗಟ್ಟಿ ಇದ್ದರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ, ಮತ್ತು ಕ್ರಂಚಿಯಾಗಿ ಬರುತ್ತೆ ಅಂತ ಅನಿಸುತ್ತೆ. ಕ್ರಂಚಿ ಅನ್ನೋದಕ್ಕಿಂತ ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ ಅಂತ ಅಷ್ಟೇ ನೋಡಿ. ಆದರೆ ಒತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿ ಇದ್ರೂ ಒತ್ತೋದಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಕಷ್ಟ ಆಯಿತು ಅಂದರೆ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ನಾದ್ಕೋಬೋದು ನೀವು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಚೆನ್ನಾಗಿ ಕೈಯಿಂದ ನಾದ್ಕೋಬೇಕು ಅದನ್ನು, ಹಿಟ್ಟನ್ನು ಅಂದರೆ ಕಲಿಸ್ಕೋಬೇಕು ನೀಟಾಗಿ. ಪ್ರೆಷರ್ ಕೊಟ್ಟು ಕಲಿಸ್ಕೊಳ್ಳಿ, ಚೆನ್ನಾಗಾಗತ್ತೆ ನೋಡಿ. ಈ ಥರ ಒಂದೊಂದು ನಾನು ಏನಕ್ಕೆ ಸಪ್ರೇಟ್ ಬೌಲಲ್ಲಿ ಪ್ಲೇಟಲ್ಲಿ ಮಾಡ್ಕೊಡ್ತಿದ್ದೀನಿ ಅಂದರೆ, ಒಂದೊಂದೇ ಪ್ಲೇಟ್ ಎತ್ಕೊಂಡು ಬಿಡ್ಬೋದಲ್ವ, ಅಂದರೆ ಮುರಿಯಲ್ಲ. ಒಂದೊಂದೇ ಪ್ಲೇಟ್ ಎತ್ಕೊಳ್ಳೋದು, ಮುರಿಯೋದು, ಹಾಕೋದು ಮಾಡ್ಬೋದು ನೋಡಿ. ಇವಾಗ ಎಣ್ಣೆ ಕಾದಿದ್ಯಾ ಅಂತ ನೋಡ್ತಿದ್ದೀನಿ ನಾನು. ಅದು ಒಂಚೂರು ಹಾಕಿ ನೋಡಬೇಕು, ಅದು ಪಟ್ಟಂತ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ನೋಡಿ. ಎಣ್ಣೆ ಕಾದಿದೆ. ಇವಾಗ ನಾನು ಒಂದೊಂದೇ ಆ ಪ್ಲೇಟ್ ಬಗ್ಗಿಸ್ಕೊಂಡು ಇನ್ನೊಂದು ಕೈಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕಿದ ತಕ್ಷಣ, ಅಂದರೆ ಚಕ್ಲಿ ಹಾಕಿದ ತಕ್ಷಣವೇ ತಿರ್ಗ್ಸೋಕೆ ಹೋಗಬೇಡಿ. ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಮುಟ್ಟಿ ಅದನ್ನು, ಇಲ್ಲಾಂದರೆ ಮುರಿದೋಗ್ಬಿಡುತ್ತೆ. ಶೇಪ್ ಮಾಡಿರ್ತೀರಲ್ವ ನೀವು ಕಷ್ಟಪಟ್ಬಿಟ್ಟು, ಪಾಪ ನಂದಂತೂ ಅಷ್ಟು ಚೆನ್ನಾಗಿ ಬಂದಿಲ್ಲ ಶೇಪು, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಆದರೆ ಬೇಯೋವರೆಗೂ ಬಿಡಿ, ಏನು ಪರವಾಗಿಲ್ಲ ನೋಡಿ. ಇವಾಗ ನಂದು ಚಕ್ಲಿ ಬೆಂದು ರೆಡಿ ಆಯಿತು. ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಮತ್ತೇನು ಹೇಳ್ಬೇಕು ಅಂದ್ಕೊಂಡೆ ನಾನು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಬೆಳ್ಳುಳ್ಳಿ ಹಾಕಿ ಮಾಡಿ ನೋಡಿ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡಿ. ಒಂದು ಟೆಕ್ನಿಕ್ ತೋರಿಸ್ತಿದ್ದೀನಿ ನಿಮಗೆ. ಈ ಥರ
ಸೌಟಲ್ಲಿನೇ ಹಾಕ್ಕೊಂಡ್ಬಿಟ್ಟು ಹಾಕಿದ್ರೆ ಎಣ್ಣೆ ಸಿಡಿಯುತ್ತೆ ಅನ್ನೋ ಭಯನೂ ಇರಲ್ಲ ಅಲ್ವಾ. ಕೆಲವ್ರಿಗೆ ಎಣ್ಣೆಗೆ ಹಾಕೋಕ್ಕೆ ಅಂದರೆ ಭಯ ಆಗ್ತಿರುತ್ತೆ, ಅಂಥವರೆಲ್ಲ ಈ ಥರ ಮಾಡ್ಕೋಬೋದು ನೋಡಿ. ಸೌಟಿಗೆ ಹಾಕ್ಕೊಂಡು ಆ ಥರ ಹಾಕ್ಕೊಳ್ಳಿ. ಎಣ್ಣೆನು ಕೈಗೆ ಸಿಡಿಯುತ್ತೆ ಅನ್ನೋ ಭಯನೂ ಇರಲ್ಲ. ಅದಕ್ಕೆ ಲಾಸ್ಟಲ್ಲಿ ನೋಡಿ ನಾನು ಕೋಡ್ಬಳೆ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಗೊತ್ತಾ, ಚಕ್ಲಿ ಒತ್ತಿ ಕೈ ನೋವು ಬರ್ತಾಯಿತ್ತು. ಅದಕ್ಕೇ ನಾನು ಈ ಥರ ಕೋಡ್ಬಳೆ ಮಾಡಿಕೊಂಡೆ. ಬಟ್ ನನ್ನ ಮಗನಿಗೆ ಸಖತ್ ಇಷ್ಟ ಆಯಿತು ಇದು. ಇಷ್ಟೇ, ಎರಡೂ ಮಾಡ್ಕೋಬೋದು. ಎರಡೂ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಚಕ್ಲಿನೂ ಚೆನ್ನಾಗಿ ಬಂದಿತ್ತು, ಕೋಡ್ಬಳೆನೂ ಚೆನ್ನಾಗಿರುತ್ತೆ. ಕೋಡ್ಬಳೆಗೆ ಆ್ಯಕ್ಚುಲಿ ಬೇರೆ ರೆಸಿಪಿ ಇದೆ, ನಾನು ಇನ್ನೊಂದು ಸರಿ ಯಾವಾಗಾದ್ರೂ ವೀಡಿಯೋ ಮಾಡಿ ತೋರಿಸ್ತೀನಿ. ಅದಕ್ಕೆ ಚಿರೋಟಿ ರವೆ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ಚಕ್ಲಿನೇ ಚೆನ್ನಾಗಿರುತ್ತೆ. ಇನ್ನೊಂದು ಸರಿ ನಾನು ಕೋಡ್ಬಳೆ ರೆಸಿಪಿನ ತೋರಿಸ್ತೀನಿ, ಆಯಿತಾ. ಥ್ಯಾಂಕ್ ಯು. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಕೋಡ್ಬಳೆ ಎಲ್ಲ ರೆಡಿ ಆಯಿತು, ಚಕ್ಲಿನೂ ಎಲ್ಲ ಮಾಡಿದ್ದಾಯಿತು. ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.